ಎಲ್ಲರಿಗೂ ನಾನು ಯಾರು ಡೈರೆಕ್ಟರ್ ಒಬ್ಬರು ಕೂಡ ಪಿಟಿ ಕಾಣಲಿಲ್ಲ ಸರ್. 6 ತಿಂಗಳ ಸಿನಿಮಾ ಮಾಡಿಕೊಡ್ತೀನಿ ಅಂದ್ರೆ ಇವನು ಹೂ ಅನ್ನಲಿಲ್ಲ, ಯಾರು ಹೂ ಅನ್ನಲಿಲ್ಲ. ಯಾಕಪ್ಪ? ಆರ್ ಯು ರೆಡಿ ಆರ್ ನಾಟ್? ಪ್ರಾಮಿಸ್ ಮಾಡಿಲ್ಲೇ 6 ಮಂತ್ಸ್ ರೆಡಿ ನೀನು. ಇನ್ನೊಂದು 2 ತಿಂಗಳು ಬೇಕಾ ಹೇಳಿ, ನಮ್ಮ ಅವಕಾಶ ಕೊಡಿಸ್ತೀನಿ. ಎಷ್ಟು, ಇನ್ನು 2 ವರ್ಷ ಬೇಕಾ? 8 ಮಂತ್ಸ್. ನೀನು ಏನಕ್ಕೆ ನೆಗ್ಮನ್ಸ್ ಕೇಳ್ತಿದ್ಯಾ ಅಂತ ನಮಗೆ ಸರಿ ಅಲ್ಲ. ಹಠ ತಗೊಂಡು 6 ಮಂತ್ಸಿಗೆ ಮಾಡ್ರಿ. ಎಷ್ಟು ದಿವಸ ಶೂಟ್ ಮಾಡ್ಬೇಕು ಅಂತಿದ್ರಿ ಒಂದ್ಸಲ? ನಾನು ಹೇಳೋದು ದ ಡೇ ಯು ಸ್ಟಾರ್ಟ್ ಯುವರ್ ಪ್ರೊಡಕ್ಷನ್. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ನಿಮ್ಗೆ 6 ತಿಂಗಳು. ನಾವು 6 ತಿಂಗಳೇ ಕೊಡ್ತೀವಪ್ಪ ನಿನಗೆ. ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ, ನಾಟ್ ಫ್ರಮ್ ರೈಟಿಂಗ್. ರೈಟ್ 1 ವರ್ಷ ಕೂತ್ಕೊಂಡು ಬರೀರಿ. 1 ವರ್ಷ 2 ವರ್ಷ ಸ್ಕ್ರಿಪ್ಟ್ ಬರೀರಿ. ಪೇಪರ್ ಎಷ್ಟು ಬೇಕಾದ್ರೆ 10 ಪೀಸ್ ಹಾಕ್ರಿ, ನೋಟ್ನ ಪೀಸ್ ಹಾಕ್ಬೇಡ್ರಿ. ಪೇಪರ್ ಎಷ್ಟು ಬೇಕಾದ್ರೆ 10 ಪೀಸ್ ಹಾಕ್ರಿ. ಅದನ್ನ ಮಾಡ್ರಿ. ನೀನು 3 ತಿಂಗಳು ಮಾಡಯ್ಯ. ಇನ್ನೊಂದು 2 ಪಿಕ್ಚರ್ ನಾನೇ ಸೈನ್ ಮಾಡಿಸ್ತೀನಿ ನಿನಗೆ. ಅದು ಓಡ್ದೇವರು ಸೈನ್ ಮಾಡಿಸ್ತೀನಿ ನಿನಗೆ. ಓಕೆ, ಮಾಡ್ರಿ ಎಲ್ಲರೂ. ಇನ್ನು ಸುನಿ ಹೇಳಲೇ ಇಲ್ಲ, ಹೇಗ್ರಿ ಪಿಕ್ಚರ್ ಸೈನ್ ಆಗುತ್ತೆ ಅಂತ ಹೊಟ್ಟದ ಅವನು. ಇದೇ ಪ್ರಾಬ್ಲಮ್. ಇಲ್ಲಿಲ್ಲ ಅಂದ್ರೆ ಸಿನಿಮಾ ಯಾರು ಡೈರೆಕ್ಟರ್ ಎದ್ದೋಗ್ರೆ ಸಿನಿಮಾ ಕೊಡಬೇಡಿ ಸರ್ ಅವ್ರಿಗೆ. ಇಲ್ಲಿ ಇರಬೇಕು ಅಷ್ಟೇ. ಪ್ರೊಡಕ್ಷನ್ ಮರ್ಯಾದೆ ಕೊಡೋದು ನೀವೆಲ್ಲ. ಹಾಗೆ ತಿನ್ನೋಕೆ ಹೋಗ್ಬಿಟ್ಟ ಅವನು. ಇನ್ನೂ ಮುಗ್ದಿಲ್ಲಪ್ಪ, ಇನ್ನೂ ದುಡ್ಡು ಕೊಟ್ಟಿಲ್ಲ, ಅಡ್ವಾನ್ಸ್ ಕೊಟ್ಟಿಲ್ಲ, ಅಗ್ರಿಮೆಂಟ್ ಎಲ್ಲ ಇದೆ. ವಿಜಯ್ ಇನ್ನೂ ಮಾತಾಡಲ್ಲ. ವಿಜಯ್ ಪರ ನಾನು ಮಾತಾಡ್ತೀನಿ ಕೆಲವು ವಿಷಯಗಳನ್ನ. ಸುಮ್ಮನೆ ಕರೆಸಿಲ್ಲ ಅವ್ರು ನನ್ನ. ಆಯ್ತಾ? 6 ತಿಂಗಳಲ್ಲಿ ಸಿನಿಮಾ ಮುಗಿಬೇಕು. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ. ಸ್ಕ್ರಿಪ್ಟಿಂಗ್ ಬೇಕಾದ್ರೆ 2 ವರ್ಷ ಬರೀರಿ, ಬೇಜಾರಿಲ್ಲ ನನಗೆ. ಪೇಪರ್ ಎಷ್ಟು ಬೇಕಾದ್ರೆ 10 ಪೀಸ್ ಹಾಕ್ರಿ. ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ, ಇನ್ಕ್ಲೂಡಿಂಗ್ ನನ್ನ ಮಗ ಯಾವುದೋ ಸಿನಿಮಾ ಮಾಡ್ತಿದ್ದಾನೆ. ಯಾರ ಜೊತೆ? ಯಾರು? ರಿಷಬ್. ನಿನಗೂ ಅಷ್ಟೇ 6 ತಿಂಗಳು. ಎಲ್ಲರಿಗೂ 6 ತಿಂಗಳು ಸರ್. 6 ತಿಂಗಳಾದ್ರೆ ನಾನು ನಿಮಗೆ ಬಂದು ಬೈತೀನಿ, ಹೇಳ್ತೀನಿ ಯಾರು ಸಿನಿಮಾ ಲೇಟ್ ಮಾಡಿದೆ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಲೆಟ್ ಗುಡ್ ಡೇ ಸ್ಟಾರ್ಟ್ ಫ್ರಮ್ ಯರ್ ಅಗೇನ್. ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಖುಷಿಯಾಗಿದ್ದಾರೆ, ನಗ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಎಲ್ಲ ಡೈರೆಕ್ಟರ್ಗಳು, ಹೀರೋಗಳೆಲ್ಲ ಸಪ್ಪೆ ಕೂತಿದ್ದಾರೆ. ನಿಮ್ಮ ನಗುನೇ ನನಗೆ ಕಾಣಿಸ್ತಿರೋದಿಲ್ಲ. ಹೆಂಗಿದ್ದಾರೆ ನೋಡಿ, ಎಲ್ಲ ಬೇ ಅಂತ ಕೂತವ್ರೆ. ಸಿನಿಮಾ ಕೊಟ್ಟ ಮೇಲೆ ಕೂಡ ನೋಡ್ರಿ ಹೆಂಗ್ ಕೂತಿದ್ದೀರ ನೀವು. ಬಗ್ಗೆ ಕೊಟ್ಟಿದ್ದಾರೆ ಅವರು. ಅವ್ರು ಯಾಕೆ ಕೊಡಬೇಕು? ಓಕೆ, ನೀವೇನು ಸರ್ ಇಲ್ಲಿ? ಅದೋಕೆ. ಓಕೆ, ನೀವು 6 ಸಿನಿಮಾ ಮಾಡಿದ್ಮೇಲೆ ನಂದೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಕೊತೀನಿ ಅವ್ರ ಮೇಲೆ. 6 ಸಿನಿಮಾ ಆದಮೇಲೆ ಅವ್ರು ಮಾಡಲಿ. ಅದು 6 ಸಿನಿಮಾ ಗೆದ್ದು ಬನ್ನಿ ಸರ್ ನೀವು. ಓಕೆ, ನನಗೆ 6 ತಿಂಗಳಲ್ಲಿ ಟೈಮ್ ಇಲ್ಲ, ಜಾಸ್ತಿ ಕೊಡಬೇಕು. 6 ತಿಂಗಳಲ್ಲ, 3 ತಿಂಗಳಿಗೂ ಸಿನಿಮಾ ಮಾಡಿಕೊಡ್ತೀನಿ, ಅದು ರೆಡಿ. ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ, ವಿಜಯ್ ಟಾಟಾದವ್ರು ಸಿನಿಮಾ ಮಾಡಬೇಕಾದ್ರೆ ಚಿಕ್ಕ ಸಿನಿಮಾ ಮಾಡೋಕ್ಕೆ ರೆಡಿ ಇಲ್ಲ ನಾನು. ಕನ್ನಡ ಇಂಡಸ್ಟ್ರಿ ನಿಂತು ಮಾತಾಡೋಂಥ ಒಂದು ಸಿನಿಮಾ ಮಾಡಬೇಕು. ಅದಕ್ಕೊಂದು ಬಡ್ಜೆಟ್ ಕೊಡ್ತೀನಿ, ಟೈಮು ಕೊಡ್ತೀನಿ. ನೀವು ಪ್ರಿಪೇರ್ಡಾಗಿ ಬನ್ನಿ. ಕತೆ ತೊಗೊಂಡು ಬರಬೇಡಿ, ನಂದೇ ಕತೆ ತೊಗೊಳ್ಳಿ. ಚೆನ್ನಾಗಿ ಮಾಡ್ತೀನಿ ನಾನು. ಒಂದೊಂದ್ಸರಿ ಅನಿಸುತ್ತೆ ನಿಮಗೆ, ಬಟ್ ಮಾಡಿಕೊಟ್ಮೇಲೆ ಅನಿಸುತ್ತೆ ನಿಮಗೆ. ಡೋಂಟ್ ವರಿ. ಓಕೆ, ವಿಲ್ ಡೂ ಸಿನಿಮಾ ಟುಗೆದರ್. ಲೆಟ್ ಅಸ್ ಫಿನಿಶ್ ದಿಸ್ ಪ್ರಾಡಕ್ಟ್ ವಿತ್ ದಿಸ್ ಯಂಗ್ಸ್ಟರ್ಸ್. ನಾನು ಈ ಯಂಗ್ಸ್ಟರ್ಸಲ್ಲಿ ಖುಷಿ ನೋಡ್ರೆ ಸರ್ ನನಗೆ ಖುಷಿ ಆಗುತ್ತೆ. ಡೈರೆಕ್ಟರ್ಸ್ ಇವ್ರುಗಳು ಗೆಲ್ಲಬೇಕು. ಎಲ್ಲರೂ ಆಸೆ ಇಟ್ಕೊಂಡು ಬಂದಿದ್ದಾರೆ, ಕನಸು ಬಂದಿದ್ದಾರೆ. ಯು ಹ್ಯಾವ್ ಗಿವನ್ ಎ ಫ್ಯೂಚರ್ ಟು ದೆಮ್, ಯು ಹ್ಯಾವ್ ಗಿವನ್ ಕಾನ್ಫಿಡೆನ್ಸ್ ಟು ದೆಮ್, ಯು ಹ್ಯಾವ್ ಗಿವನ್ ಬಿಲೀಫ್ ಟು ದೆಮ್, ಯು ಹ್ಯಾವ್ ಬ್ರಾಟ್ ಹೋಪ್ ಟು ದ ಇಂಡಸ್ಟ್ರಿ. ಸೊ ಇಟ್ ಇಸ್ ನಾಟ್ ಎ ಸ್ಮಾಲ್ ಜಾಬ್. ನೀವು ಮಾಡಿರೋ ಕೆಲಸ ತುಂಬ ಅದ್ಭುತವಾದ ಕೆಲಸ ಆಗುತ್ತೆ ಮಾಡೋದು. ಒಳ್ಳೆ ದಿವಸ ಒಂದು ಓಪ್ಸ್ ಕೊಟ್ಟಿದ್ದೀರಾ. ಇಲ್ಲಿ ಅಷ್ಟು ಜನ ಬಂದು ಕೂತಿದ್ದಾರೆ ಅಂದರೆ ನಿಮ್ಮ ಹೆಸರಲ್ಲಿ ಒಂದೇ ಒಂದು ಭಯ ಸರ್ ನನಗೆ. ಆ ಟಾಟಾ ಅಂತ ಇಟ್ಕೊಂಡಿದ್ದಾರೆ, ಮತ್ತೆ ಟಾಟಾ ಗಿಟ್ಟ ಮಾಡ್ಬಿಡ್ಬೇಡಿ. ಅವಳು ಹೇಳಿದೆ ರವಿಚಂದ್ರ ಸರ್ ಅಂದರೆ ಭಯ, ಏನೋ ಡೈಲಾಗ್ ಹಿಡಿದು ಬಿಡ್ತಾರೆ ಲಾಸ್ಟ್ ಅಂತ. ಅದೊಂದು ಮಾತ್ರ ನೋಡ್ಕೊಳ್ಳಿ. ಓಕೆ, ಏನೇ ಆಗಲಿ ಇರ್ತೀನಿ ಅನ್ನೋದು ನೀವು ಇವತ್ತು ಕೊಡೋ ಭರವಸೆ, ನಂಬಿಕೆ ನಮಗೆ. ಓಕೆ, ಈ ಸಿನಿಮಾವರೆಗೂ ಟಾಟಾ ಬೇಕಾದ್ರೆ ಸೈಡ್ಗೆ ಇಟ್ಟಿರಿ, ಬರೀ ವಿಜಯ್ ಇಟ್ಕೊಳ್ಳಿ. ಆಮೇಲೆ ಅಮೃತವನ್ನು ಜೊತೆಲಿ ಇಟ್ಕೊಳ್ಳಿ. ಓಕೆ, ಒಳ್ಳೇದಾಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.